ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮದುವೆಯಾಗಿ ಒಂದೇ ಒಂದು ತಿಂಗಳಿಗೆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರೋ ಅಂತ ಘಟನೆ ನಡೆದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಸೂಸೈಡ್ ನ ಮಾಡ್ಕೊಂಡಿದ್ದಾರೆ. ಮದುವೆಯಾಗಿ ಕೇವಲ ಒಂದೇ ಒಂದು ತಿಂಗಳಾಗಿತ್ತು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಿರೋ ಅಂತ ಘಟನೆ ಇದು. ಮದುವೆಯಾಗಿ ಒಂದೇ ಒಂದು ತಿಂಗಳಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಈಗ ಸೂಸೈಡ್ಗೆ ಶರಣಾಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆತನ ಪತ್ನಿ ಕಾರಣ ಅಂತ ಮೃತ ಸುದೀಪ್ ಶೆಟ್ಟಿ ತಂದೆ ದೂರನ್ನ ದಾಖಲಿಸಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಸೊಸೆಯ ವಿರುದ್ಧವೇ ದೂರನ್ನ ಮಾವ ದಾಖಲಿಸಿರೋ ಅಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ ನನ್ನ ಮಗ, ಸೊಸೆ ಏನಿದ್ದಾಳಲ್ಲ ಅವಳೇ ಈಗ ಆತ್ಮಹತ್ಯೆಗೆ ಪ್ರೇರೇಪಿಸಿದಾಳೆ, ಪ್ರಚೋದನೆ ಕೊಟ್ಟಿದ್ದಾಳೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸುದೀಪ್ ಶೆಟ್ಟಿ ತಂದೆ. ನೋಡಿ, ನಾವು ಮೊದಲನೇ ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ಸುದೀಪ್ ಶೆಟ್ಟಿ. ಈತ ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ. ಇನ್ನು ಮತ್ತೊಂದು ರೀಲ್ಸ್ ನೋಡ್ತಾ ಇದ್ದೀರಲ್ಲ, ಇದು ಸೌಮ್ಯ ಅವರ ಪತಿ ಸುದೀಪ್ ಶೆಟ್ಟಿ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನನಗೆ ಸ್ವಲ್ಪ ಪ್ರಾಪರ್ ರೀಸನ್ ಗೊತ್ತಿಲ್ಲ, ಬಟ್ ಅದೇ ಮೊನ್ನೆ 16th ಇಲ್ಲಿಂದ ಹೋಗಿದ್ದಾರೆ ಚಂದ ಮಾಡಿ, ಅಲ್ಲಿ ಹೋದ್ಮೇಲೆ ಜಗಳ ಆಗಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ. ಅದಷ್ಟು ವಿಷಯ ನನಗೆ ಗೊತ್ತುಂಟು. ಆಮೇಲೆ ತಗೊಂಡು ಅವರು ಹೇಳಿದ್ದಾರೆ 16ಗೆ ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯಿಂದ. ಅಡ್ಮಿಟ್ ನಾವು 19ಗೆ ಫುಡ್ ಪಾಯ್ಸನಿಂಗ್ ಅಂತ ಕರ್ಕೊಂಡದ್ದು. ಇಲ್ಲಿ ಅಂದರೆ ಇಲ್ಲಿ ಪಿತ್ತ ಇದಾಯ್ತು ಅಂತ ಇಲ್ಲಿ ಅಡ್ಮಿಟ್ ಮಾಡಿದ್ದು. ಕರೆಕ್ಟ್ ಅಡ್ಮಿಟ್ ಮಾಡಿದ್ದು 21st ಶನಿವಾರ ಅನ್ಸುತ್ತೆ, 21st. ಹಾಂ, ಅವ್ರು ಮಾಡೋ ಎಲಿಗೇಷನ್ ಅಂದರೆ ಅವರು ತುಂಬ ರಿಚ್ ಇದ್ದಾರೆ, ಹಣಕ್ಕೋಸ್ಕರ ನಿಮ್ಮ ಮದುವೆ ಆಗಿದೆ ಅಂತ. ನಿಮ್ಗೆ ಅವರ ಬಗ್ಗೆ ಗೊತ್ತಾ? ಇಲ್ಲ, ರಿಚ್ ಅಂತ ಎಂತಸಿಲ್ಲ. ಯಾಕಂದರೆ ಇವ್ರದ್ದು ಸಾಲದೆಲ್ಲ ಬರುವಾಗ ನಮಗೆ ಟೆನ್ಷನ್ ಆಗಿ ನಾವು ಬಿಡಬೇಕಿತ್ತು ಆ್ಯಕ್ಚುಲಿ, ಬೇಡ ಅಂತ. ಬಟ್ ನಾನಂದರೆ ಮುಂಚೆಲಿಗೆ ಪ್ರಾಬ್ಲಮ್ ಆಗಿದೆ ಅಲ್ಲ, ಸೊ ಇನ್ನಾದರೂ ಲೈಫ್ ಚೆನ್ನಾಗಿರ್ತದೆ. ನನಗೇನಂದರೆ ಅದು ಬೇಕು ಇದು ಬೇಕಂತ ನಾನು ಮುಂಚಿನ ಸಹ ಅದನ್ನು ನೋಡಿಕೊಂಡೇ ಇಲ್ಲ. ಲೈಫ್ ಲೀಡ್ ಮಾಡಲಿಕ್ಕೆ ಒಂದು ಹೋದರೆ ನಾನೇ ಹೇಳಿದೆ, ನಾವೇ ಒಟ್ಟಿಗೆ ಹೋಗಿ ಕೆಲಸ ಮಾಡಿ ಇದು ಮಾಡ್ಬೋದು. ಫ್ಯಾಮಿಲಿ ನಾನು ಮುಂಚೆನೇ ಫಸ್ಟಿಗೆ ಅವರು ಹೇಳಿದ್ದಾರೆ, ನನ್ನ ಮನೆಯಲ್ಲಿ ಎಂತ ಸಿಲ್ಲ, ಯಾಕಂದರೆ ಅಪ್ಪ ಮಾಡಿಟ್ಟದು, ನನಗೆ ಎಂತ ಸಿಲ್ಲರೆ ನಮಗೆ ಅದ್ರ ಅವಶ್ಯಕತೆ ಸಹ ಇಲ್ಲ. ಯಾಕಂದರೆ ಅದನ್ನು ನೋಡಿ ಹೋದ, ಯಾಕಂದರೆ ಇವರು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮಗೆ ಗೊತ್ತಿರ್ತದ. ಹಾಂ, ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗುವಾಗ ನಮ್ಗೆ ಗೊತ್ತಿರೋದಿಲ್ಲಲ್ಲ ಅವರಿಗೆ ಉಂಟಾ ಇಲ್ವಾ. ನಾವು ಅದನ್ನಲ್ಲಿ ಕೇಳಲಿಲ್ಲ, ತಮ್ಮ ಸಹ ಯಾರು ಸಹ ಮಾತಾಡಲಿಲ್ಲ. ನಿಮ್ಮನ್ನು ಮದುವೆ ಬೇಡ ಅಂತ ಒತ್ತಡ ಹಾಕಿರುವ ಕಾರಣದಿಂದ ಹಾಕಿರ್ಬೋದು, ಯಾಕಂದರೆ ನಮಗೆ ಸಹ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲಿ ಅವರು ಮನೆಗೆ ಹೋದಾಗ ನನಗೆ ಗೊತ್ತಿರೋದು ಇವರು ಬೇಡ ಹೇಳಿದ್ದಾರೆ ಅಂತ. ನನಗೆ ಅವರಿಗೆ ಸಹ ಹೇಳಿದ್ದೇನೆ, ನಿಮಗೆ ಬೇಡ ಅಂತ ಇದ್ದರೆ ಒಂದು ನಮಗೆ ಕಾಲ್ ಮಾಡ್ಬೋದಲ್ಲ, ನಂಬರ್ ಉಂಟು ಇಷ್ಟು ಜನರದ್ದು, ಅಥವಾ ನನ್ನ ನಂಬರ್ ಸಿಗ್ತದೆ, ಯಾರ ಹತ್ರ ಕೆಲಸ ನನ್ನ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಹಾಂ, ನನ್ನ ಲೆಕ್ಕದ ಅಲ್ಲೇ ತಗೊಂಡು. ಬಟ್ ಏನಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿಗೆ ಬಂದಮೇಲೆ 17th ಇಲ್ಲಿ ಬಂದಿದ್ದಾರೆ, 18th ನಾವು ಇಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ, ಆನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮಗೆ, ನಾವೇನಂತ ಹೇಳ್ಬೇಕು ನಮಗೆ ಸಹ ಗೊತ್ತಿಲ್ಲ ಅಲ್ವಾ. ಹಾಂ, ಇಲ್ಲಿ ಟೆಂಪಲ್, ಕುಕ್ಕುಂದೂರು ಟೆಂಪಲ್ ಮದುವೆ. ಯಾಕಂತ ಹೇಳಿದರೆ ನಾವು ರಿಜಿಸ್ಟರ್ ಮಾಡ್ಕೊಂಡು ನಾವು ಹೀಗೆ ದಾರೆ ಇದು ಮಾಡಿಕೊಂಡೆ ಅಂದರೆ ಅವರೇ ಹೇಳಿದ್ದು ಮಾತ್ರ. ಹಾಂ, ಬಂದಿದ್ದಾರೆ, ಅವರೇ ಹೇಳಿದ್ದು. ಯಾಕಂದರೆ ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿದೆ, ನಾವಂದರೆ ಯಾವುದಕ್ಕೆ ಸಾರಿ, ನಮಗೆ ಅವರು ಬೇಕು, ಅವ್ರದ್ದು ಮನೆಯವ್ರದ್ದು ನಮಗೆ ವಿಷಯ ಅಗತ್ಯ ಇಲ್ಲ. ಯಾಕಂದರೆ ಅವರು ಬೇಡ ಅಂತ ಹೇಳಿ ಆದಮೇಲೆ ಸಹ ಇವರದ್ದು ಒಂದೇ ಕ್ವಶನ್, ನನ್ನ ಮನೆಯವರು ಬೇಡ ಹೇಳಿದಲ್ಲ, ನಾನು ಹೇಳಲಿಲ್ಲ ಬೇಡ ಅಂತ. ಇವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಸಹ ಅವರೊಟ್ಟಿಗೆ ಕರ್ಕೊಂಡು ಹೋಗ್ತಾರಂತ, ಈಗ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಎಂತ ಮಾಡೋದಕ್ಕೆ ಅವರು, ನಾನು ಹೋಗುದಿಲ್ಲ ಅವರೊಟ್ಟಿಗೆ, ನನಗೆ ನೀವು ಬೇಕು, ನನಗೆ ಏನು ಅವರದ್ದು ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿದ್ದಾರೆ. ಅದು ರೀಸನ್ ನಮಗೆ ಗೊತ್ತಿಲ್ಲ ಯಾಕೆ ಅಂತ. ಹಾಂ, ನಿಮ್ಮೆಲ್ಲ ಅಂದರೆ ತುಂಬ ನಿಮ್ಗೆ ಹರ್ಟ್ ಆಗೋ ಥರ ಇವರು ಕೆಲವು ಎಲಿಗೇಷನ್ ಮಾಡಿದ್ದಾರೆ, ಮ್ಯಾರೇಜ್ ಆಗಿದ್ದೀರಿ ಹಾಗೆ ಅಂತ. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫೈ ಮಾಡ್ಲಿಕ್ಕೆ ಉಂಟು? ಹಾಂ, ಕ್ಲಾರಿಫೈ ಮಾಡ್ತೇನೆ. ಯಾಕಂದ್ರೆ ನನಗೆ ಆ್ಯಕ್ಚುಲಿ ಒಂದು 9 years ಬ್ಯಾಕ್ ಮ್ಯಾರೇಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದು ಸಹ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಮ್ಯಾರೇಜ್ ಆಗಿ ನಾವು ಚೆನ್ನಾಗಿದ್ವಿ, ಫಸ್ಟಿಗೆ ಚೆನ್ನಾಗಿದ್ವಿ. ಆಮೇಲೆ ಅವರಿಗೆ ರಿಲೇಷನ್ಶಿಪ್ ಅಂದರೆ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅದು ಸರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇಡ ಅಂತ ನಾನೇ ಡಿವೋರ್ಸ್ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಸಹ ಬಂದಿತ್ತು, ಅದು ಡ್ರಾಮಾ ಟೀಮಿಂದಲೇ ಬಂದ ಪ್ರಪೋಸಲ್. ಸೊ ಅವನು ದೊಡ್ಡ ಫ್ರಾಡ್ ಥರ ಇದ್ದ, ಅವನು ಸಹ ಮಾತುಕತೆ ಮಾಡ್ಕೊಂಡಿದ್ದ. ಬಟ್ ಅವನು ಬ್ಯಾಕ್ಗ್ರೌಂಡು ಬೇರೆ, ಹುಡುಗಿಯರ ಜೊತೆ, ಮದುವೆ ಆದ ಆಂಟಿ ಜೊತೆ ಸಲ ಹಾಗೆಲ್ಲ ಇದ್ದ. ಸೊ ಅದೆಲ್ಲ ಗಲಾಟೆ ಎಲ್ಲ ಮಾಡ್ಕೊಂಡಿದ್ದ. ಆಮೇಲೆ ನಾವು ಅವ್ರ ಮನೆ ಹತ್ರ ಮಾತಾಡಿದ್ವಿ. ಮತ್ತು ಅವನ ವಿಷಯದಲ್ಲಿ ಸಹ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋದ, ಅವನು ಊರು ಬಿಟ್ಟೆಲ್ಲ ಹೋದ. ಆಮೇಲೆ ಅವನ ವಿಷಯ ಬಿಟ್ಟು ಅದೆಲ್ಲ ನಾನು ಇವರಿಗೆ ಫಸ್ಟಿಗೆ ಹೇಳಿದ್ದೇನೆ ಎಲ್ಲ. ಅಂದರೆ ನಾವು ಮುಚ್ಚಿಡು, ಬೇರೆ ಥರ್ಡ್ ಪರ್ಸನ್ ಬಂದು ಹೇಳಬಾರ್ದಲ್ಲ. ನನ್ನ ಲೆಕ್ಕ ಹಾಗೆ, ನಾನು ಇವಾಗ ಮುಚ್ಚಿಡ್ಬೋದು ನನಗೆ ಒಂದು ಬಂತಂತ. ಬಟ್ ಯಾರೋ ಒಬ್ರು ಹೇಳ್ತಾರೆ ಒಂದು, ಯಾಕಂದ್ರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಸ್ಪ್ರೆಡ್ ಆಗ್ತಾರೆ. ಹಾಂ, ಹಾಂ, ನಾವು ಹೇಳಿದ್ದೇವೆ ಎಲ್ಲ ಸಹ, ಈ ಪ್ರಾಬ್ಲಮ್ ಆಯಿತು ಫ್ರೆಂಡಿಂದ. ನಾವು ಅಂದರೆ ನನ್ನ ವಿಚಾರ ಅಷ್ಟೇ, ಬೇರೆಯವ್ರು ಹೇಳಬಾರ್ದು. ಸಂಜಯ್ ಅಂತ, ಅದು ನನ್ನ ಫ್ರೆಂಡ್ ಒಬ್ಬರು, ಅವನು ಸಹ ಅಷ್ಟೇ. ಅಂದರೆ ನನಗೆ ಫಸ್ಟ್ ನಂದು
ಇದೆಲ್ಲ ಕೋರ್ಟ್ ಅದೆಲ್ಲ ನನಗೆ ಅಷ್ಟು ನಲ್ದು ಗೊತ್ತಿಲ್ಲ. ಸೊ ಆ ಟೈಮ್ ನಾನು ಡಿವೋರ್ಸ್ ಅಪ್ಲೈ ಮಾಡೋ ಟೈಮಲ್ಲಿ ಮಾತಾಡಿಸೆಲ್ಲ ಕೊಟ್ಟಿದ್ದೆ ಅವ್ನ ಫ್ರೆಂಡ್ ಆಗಿ. ಹಾಗೆ ಮತ್ತೆ ಅವನೊಂದು ಗೋಲ್ಡ್ ತಗೊಂಡು ಪ್ರಾಬ್ಲಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಮದುವೆ ಆಗ್ತೇನೆ ಅಂತ. ಸೊ ನನಗೆ ಇಲ್ಲಿ ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ, ಅವ್ನ ಕಾಸ್ಟ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಅಷ್ಟು, ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ. ನಾನಂದರೆ ಇವ್ರು ಸಹ ಮನೇಲಿ ಬೇಜಾರು ಮಾಡ್ಕೊಂಡಿದ್ದೆ, ನಾನು ಡಿವೋರ್ಸ್ ಅಪ್ಲೈ ಮಾಡಿದ್ದು ಮನೇಲಿ ಹೇಳಿಲ್ಲ ಫಸ್ಟಿಗೆ. ಅದನ್ನು ಬಟ್ ಇದನ್ನು ಅದನ್ನೇ ಹೇಳಿ ನಾನು ಅದನ್ನು ಅವ್ರ ಹತ್ರ ಹೇಳಿದ್ದೇನೆ, ಸುದೀಪ್ ಅವ್ರ ಹತ್ರ ನಾನು ಮಾತಾಡಿ ಕ್ಲಿಯರ್ ಫಸ್ಟಿಗೆ ಮಾಡ್ಕೊಂಡಿದ್ದೇನೆ ಎಲ್ಲ ವಿಷಯ. ಹೆಲ್ಪ್ ಮಾಡಿದ್ದಕ್ಕೆ ಅಂದರೆ ಅವನು ಮತ್ತೆ ಟಾರ್ಚರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ನಾನು ಮದುವೆ ಆಗ್ತೇನೆ ಹಾಗೆ ಹೀಗೆ ಅಂತೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಮತ್ತೆ ಅವನ ಮನೆಯವರೆಲ್ಲ ಟಾರ್ಚರ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೆ. ಮೊನ್ನೆ 16th ಅದೇ ಮೊಬೈಲ್ ಸ್ವಿಚ್ ಆಫ್ ಆಯ್ತಲ್ಲ, ಅಂದರೆ ನನಗೆ ಭಯ ಆಯಿತು. ನಿನ್ನೆ ನೈಟ್ ಸ್ವಿಚ್ ಆಫ್ ಆಗಿದೆ, ಇವತ್ತು ಸಂಜೆ 4 ಗಂಟೆ ತನಕ ಆನ್ ಆಗಿಲ್ಲ. ಬೆಳಿಗ್ಗೆ ಒಂದು ಕಾಲ್ ಮಾಡುವಾಗ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಯ್ಯೋ ಅಂತ ಹೇಳಿ ಫೋನ್ ಇಟ್ಟಿದ್ದಾನೆ. ಏನಂತ ಅದು ನಮಗೆ ಗೊತ್ತಿಲ್ಲ, ಯಾಕೆ ಇಟ್ಟಿದ್ದಾರೆ ಅವರಂತ. ಅಯ್ಯೋ ಅಂತ ವರ್ಡ್ ಒಂದು ಕೇಳಿದ್ದೇನೆ ಅಷ್ಟೇ ನಾನು ಫೋನಲ್ಲಿ. ನನಗೆ ಭಯ ಆಯಿತು ಏನೋ ಆಗಿರಬೇಕು ಅವ್ರ ಮನೆಯಲ್ಲಿ ಅಂತ. ಸೊ ನಾನು ಹಾಗಾಗಿ ಹೋಗ್ತಾ ಇರುವಾಗ ನನಗೆ ಆನ್ ದ ವೇ ರೋಡಲ್ಲಿ ಸಿಕ್ಕಿದ್ದವರು, ರೋಡಲ್ಲೇ ಸಿಕ್ಕಿದ್ದು. ನಮ್ಮ ಮನೆ ಒಳಗೆಲ್ಲ ಅಥವಾ ಮನೆ ತನಕ ಎಲ್ಲ ಹೋಗಿಲ್ಲ, ಹೋಗ್ತಿರುವಾಗ ಸಿಕ್ಕಿದ್ರು. ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಹೀಗೆ ನಾನು ಅವ್ರ ಮನೆ ಹತ್ರ ಹೋಗ್ತೇನೆ, ಸ್ವಿಚ್ ಆಫ್ ಆಗಿದೆ. ತಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿದ್ದಾರೆ, ಸ್ವಿಚ್ ಆಫ್ ಅವನ ಮೊಬೈಲ್. ಬೇರೆ ಅವರ ಅಪ್ಪನಿಗೆ ಕಾಲ್ ಮಾಡಿದೆ, ಕಾಲ್ ಹೋಗ್ತಾ ಇಲ್ಲ. ಸೊ ತುಂಬ ಭಯ ಆಯಿತು, ಏನಾಯಿತು ನಮಗೆ, ಮದುವೆ ಆಗಿ ಹೋಗಿದ್ದಲ್ಲ, ನಮಗೆ ಸಹ ಪ್ರಾಬ್ಲಮ್ ಆಗ್ತದೆ. 2 ದಿವಸ ಆಫ್ ಇಟ್ಕೊಂಡು ನಂಗೆ ಟೆನ್ಷನ್ ಆಗ್ತದೆ. ನನಗೆ ಮುಂಚೆದೆಲ್ಲ ನನಗೆ ಫಸ್ಟಿಗೆ ಅದು ತುಂಬ ಇರಿಟೇಷನ್ ಆಗ್ತದೆ ಅದೆಲ್ಲ ನೆನಪಾಗಿ. ಸೊ ಹಾಗಾಗಿ ನಾನು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಕೊಂಡು ಈಗ ಮಾತುಕತೆ ಮದುವೆ ಸಹ ಆಗಿದೆಲ್ಲ ಆ ರೀತಿಯಾಗಿ ಹೋದದ್ದು ನಾನು ಅಲ್ಲಿಗೆ. ಹಾಂ, ನನಗೆ ಅದೇ ಮಂಗಳೂರಿಗೆ ಒಂದು ಪಾರ್ಸೆಲ್ ತಗೊಳ್ಳಿಕ್ಕೆ ಸಿಕ್ತು, ನಂದು ಮೇಕಪ್ ಕಿಟ್ ಇದ್ದು. ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳೋದಿದ್ರೆ, ಬಟ್ ಅದು ಈಗ ಈ ಥರ ಆಗಿದೆ ಅಲ್ವಾ, ಅದನ್ನು ಕ್ಲಾರಿಫೈ ಮಾಡಿಬಿಡಿ ಅಷ್ಟೇ, ಬೇರೆ ನನ್ನೇನು ವೈಯಕ್ತಿಕ ಇರಲಿಲ್ಲ ಅಲ್ಲ. ನನಗೆ ಅದೇ ವಿಷಯ ಏನಂತ ಗೊತ್ತಿಲ್ಲ, ನನಗೆ ಸಹ ನಾನು ಸಹ ಅಷ್ಟೇ ಹೇಳ್ತೇನೆ. ನನಗೆ ಅವ್ರು ಸಾಯುವಂಥ ವ್ಯಕ್ತಿ ಅಲ್ವಾ ಆ್ಯಕ್ಚುಲಿ, ನನಗೆ ಗೊತ್ತಿರೋ ಪ್ರಕಾರ ಸಾಯುವಂಥ ಇದೆಲ್ಲ ಅವ್ರಿಗಿಲ್ಲ. ಈಗ ಅದು ಕಾಲ್ ಟಾರ್ಚರ್ ಆಗ್ತಿತ್ತು, ಕೆಲವು ಸಾಲ್ವ್ ಮಾಡ್ತಿತ್ತು, ಕೆಲವು ಕಾಲ್ ರಿಸೀವ್ ಮಾಡ್ತಲ್ಲ ಇರಲಿಲ್ಲ. ಬಟ್ ಸಾಯುವ ರೀಸನ್ ಇಲ್ಲ. ಬಟ್ ಮನೆಗೆ ಹೋದ್ಮೇಲೆ ಏನಾಗಿದೆ, ಅವರು ಎಂತ ಹೇಳಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಮನೆಗೆ ನಂದು ಟಾರ್ಚರ್ ಆದ, ಅವ್ರು ಇಲ್ಲಿಗೆ ಬರಲಿಕ್ಕಿಲ್ಲ. ಯಾಕಂದ್ರೆ ಒಂದು ಹುಡುಗರ ನಾನು ಕಟ್ಟಿ ಹಾಕಿ ನಾನು ಇದು ಮಾಡ್ಲಿಕ್ಕೆ ಏನು ಸಾಗುದಿಲ್ಲ, ಅಷ್ಟಿದೆ ಆಟ ಆಡಲಿಕ್ಕೆ ಅದಕ್ಕೆಲ್ಲ. ಹಾಂ, ನನ್ನೊಟ್ಟಿಗಿದ್ದು ಇಲ್ಲಿ ಸಹ ನಾನೇ ಅಡ್ಮಿಟ್ ಮಾಡಿದೆ, 2 ದಿವಸ 3 ದಿವಸ ನಾನೇ ನೋಡ್ಕೊಂಡಿದ್ದು. ಅಲ್ಲಿ ಸಹ ನಾನೇ ಇದ್ದಿದ್ದೆ 2 ದಿವಸ. ಅಲ್ಲಿ ಒಂದು ರೀಸನ್, ಅಲ್ಲಿ ಸಹ ನಾನು ಬೇಕು ಬಿಟ್ಟು ಹೋಗೋದಿಲ್ಲ, ನಾನು ಇಲ್ಲಿಗೆ ಸಹ ನಾನು ಅವರೊಟ್ಟಿಗೆ ಹೋಗೋದಿಲ್ಲ, ಹೋದ್ರೆ ನೀವು ಬರಬೇಕು ಅದೇ ಮಾತಾಡ್ತಿದ್ರು. ಬಿಟ್ಟರೆ ಬೇರೆ ನನಗೆ ರೀಸನ್ ಗೊತ್ತಿಲ್ಲ. ನನ್ನ ಹತ್ರ ಜಗಳ ಆಗಿದ್ದು ನಾನು ಹೇಳ್ಬೋದು, ನಮಗೆ ಸ್ವಲ್ಪ ಜಗಳ ಆಗಿತ್ತು, ಸೊ ಟೆನ್ಷನಲ್ಲಿದ್ರು ಅಂತ. ಬಟ್ ನಮಗೆ ಜಗಳ ಆಗಲಿಲ್ಲ. ಅವ್ರ ಮನೆಯಲ್ಲಿ ಏನಾಯಿತು ಅದು ಅವರು ಸಹ ಹೇಳಿಲ್ಲ ನಮಗೆ, ನಾವು ಜಸ್ಟ್ ಪ್ರೆಷರ್ ಮಾಡಿ ಕೇಳಿಲ್ಲ. ಒಂದು 2-3 ಸಲ ಕೇಳಿದ್ದೇನೆ, ಮನೇಲಿ ಪ್ರಾಬ್ಲಮ್ ಎಂತಾಗಿದೆ ಒಂದು ಸ್ವಲ್ಪ ಹೇಳಿ ನನಗೆ ಎಂತ ಅಂತ. ಹಾಂ, ಆ್ಯಕ್ಚುಲಿ ನಾನು ಮೊನ್ನೆ ಅವರು ಹಾಸ್ಪಿಟಲ್ ಪಾಯ್ಸನ್ ಅಂತ ಹೇಳುವಾಗ ನಾನು ಅಂದ್ಕೊಂಡಿದ್ದೆ ಕಂಪ್ಲೇಂಟ್ ಕೊಡಬೇಕಂತ. ಯಾಕಂದರೆ ನನಗೆ ಅವರಿಗೆ ಸಹ ಫೀಲ್ ಇರ್ಬೋದು ಅವರ ಮಗ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಒಂದು ಲೈಫ್ ಕಟ್ಕೊಳ್ಬೇಕಂತಿತ್ತು. ನಾನು ಅವ್ರದ್ದು ಇವಾಗ ಅಷ್ಟು ಸಾಲ ಅದೆಲ್ಲ ಕಾಲ್ ಬರುವಾಗ ನಾನು ಅದನ್ನೆಲ್ಲ ನೋಡ್ಕೊಂಡು ನನಗೆ ಒಂದು ಲೈಫ್ ಸಿಗಬೇಕಂತ ಅಷ್ಟೇ ಇದ್ದದ್ದು. ಇಲ್ಲಾಂದರೆ ನಾವು ಇವಾಗ ಮದುವೆ ಸೈಡ್ ನಾಳೆ ಮದುವೆ ಆಗುವಂತ, ನನ್ನ ಹತ್ರ ಹಣ ಈಗ ಪ್ರಾಬ್ಲಮ್ ಉಂಟು, ಏನಾದರೂ ಅಡ್ಜಸ್ಟ್ ಮಾಡ್ಬೋದು. ನಾವೇ ಕರೆಮಣಿಗೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಮ್ಮದು ಗೋಲ್ಡ್ ಇದ್ದು ನಾವು ಕೊಟ್ಟು ಅದೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಮಗೆ ಅಂದರೆ ಅವರ ಹಣ ಬೇಕಂತಿದ್ದು ನಾವು ಹೇಗೆ ಸಹ ಮಾಡ್ಬೋದು. ಇದು ಅವರ ತಂದೆ ಬರೆದುಕೊಡ್ಲಿಕ್ಕೆ ಹೇಳಿದ್ದಾರೆ, ನನಗೆ ಮತ್ತು ಅವನಿಗೆ ಸಂಬಂಧ ಇಲ್ಲ ಅಂತ ಬರೆದು ಕೊಡು, ನಿಂಗೆ ಏನು ಬೇಕಾ ಸೆಟ್ಲ್ ಮಾಡ್ತೇವೆ, ಅವರನ್ನು ಕರ್ಕೊಂಡು ಹೋಗ್ತೇವೆ ಅಂತ. ಆವಾಗ ನಂಗೆ ಬರೆದು ಕೊಡ್ಬೋದಿತ್ತು ಹಣ ಬೇಕಂತಿದ್ರೆ. ಬಟ್ ನನಗೆ ಅವರು ಬೇಕಿತ್ತು ಅಷ್ಟೇ. ಮೊನ್ನೆ ಹಾಸ್ಪಿಟಲ್ಸ್ ನಾನು ಕಂಪ್ಲೇಂಟ್ ಮಾಡುವಂತ ನಾನು ಹೇಳಿದೆ, ಕಂಪ್ಲೇಂಟ್ ಮಾಡ್ತೇನೆ ಯಾಕಂದರೆ ಅವ್ರ ಮನೆಗೆ ಹೋದ್ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಆ ಟೈಮಲ್ಲಿ ನಾವು ಕಂಪ್ಲೇಂಟ್ ಮಾಡಿ ರಾಂಗ್ ಆಗ್ತದೆ ಅಂತ ಮಾತ್ರ ನಾನು ಸುಮ್ಮನೆ ಬೇಡ. ಬಟ್ ಇವಾಗ ನಾನು ಸತ್ಯ ನನಗೆ ಯಾಕೆ ಅಂತ ಹೀಗೆ ಮಾಡ್ಕೊಂಡು ನಂಗೆ ಬೇಕಂತ ಒಳ್ಳೆದಿಂದ ಇದ್ದು ನಮ್ಗೆ ಹೇಗಂದರೆ ಈ ಥಿಂಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಮನೆ ಸಹ ಇವಾಗ ನನಗೆ ಅಂತ ಅಲ್ಲ, ತಮ್ಮನಿಗೆ ಸಹ ತುಂಬ ಕ್ಲೋಸ್, ಅಮ್ಮನ ಹತ್ರ ಎಲ್ಲ ತುಂಬ ಅವರೆಲ್ಲ ಇವಾಗ ಆಳ್ತಾ ಇದ್ದಾರೆ. ಯಾಕಂದರೆ ನಾವು ಮಕ್ಕಳಲ್ಲ ಅಮ್ಮನವ್ರದ್ದು. ಬಟ್ ನಮಗಿಂತ ಹೆಚ್ಚಾಗಿ ಅವ್ರು ನೋಡ್ಕೊಂಡಿದ್ದಾರೆ. ಅವರು ಎಂತ ಬೇಕು ಮತ್ತು ಅವನು ಸಹ ಅಷ್ಟೇ, ಅವನಿಗೇನು ಬೇಕು ಅದು ಅವನೇ ಮಾಡ್ತಾನೆ ತಗೊಳ್ತಾನೆ. ನಾವೇನು ಸಹ ಅವರಿಗೆ ನೀವು ಅದು ಮಾಡಬೇಡಿ ಅಮ್ಮ ಇದು ಮಾಡಬೇಡಿ ಹಾಗೆಲ್ಲ ಹೇಳೋದಿಲ್ಲ. ಅವರೇ ಹೋಗ್ತಾರೆ, ಅವರೇ ಅಡುಗೆ ಮಾಡ್ತಾರೆ, ಅವರೇ ತಗೊಳ್ತಾರೆ, ಅವರೇ ತಿಂಡಿ ತಿಂತಾರೆ. ಎಂತ ಸಿದ್ರು ಸಹ ಅವರದೇ ಅವರ ಮನೆ ಥರ. ಹಾಂ, ನನಗೆ ಕಾರಣ ಬೇಕು. ಅವರು ಇವಾಗ ಅವ್ರು ಮಾಡಿದಾರಂತಲ್ಲ ನಾನು ಮಾಡ್ತಿರೋದು. ಯಾಕಂದ್ರೆ ನನಗೆ ಆ್ಯಕ್ಚುಲಿ ರೀಸನ್ ಬೇಕು ಅವರು ಹೀಗೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ. ಬಟ್ ಹಾಗೆ ಮಾಡಿಕೊಂಡು ಅವರಿಗೆ ಹೇಗೆ ಅವರಿಗೆ ಸಹ ಹಿಂಸೆ ಆಗಿರ್ಬೋದಲ್ಲ, ಹಾಗೆ ಮಾಡ್ಕೊಳ್ಬೇಕು. ಅವ್ರದ್ದು ಸಹ ಜೀವ ಅಲ್ವಾ, ನನಗೆ ಸಹ ನ್ಯಾಯ ಬೇಕು, ತನಿಖೆ ಆಗಬೇಕಂತ ನನಗೆ ಸಹ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರೀಕ್ಷಿತ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗಿದೆ. ಪತ್ನಿ ಹೇಳ್ತಾರದ್ದು ಏನು, ಮಾವನ ಆರೋಪ ಏನು, ಪ್ರಕರಣ ಈಗ ದಾಖಲಾಗಿದೆ? ಎಸ್ ಮಸೂದನ್, ಈಗ ಸದ್ಯಕ್ಕೆ ಈ ಪ್ರಕರಣ ಏನಿದೆ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು. ಅದು ಕೂಡ ಏನು ಸುದೀಪ್ನ ತಂದೆ ಈಗ ಏನು ಸುದೀಪ್ನ ಪತ್ನಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ.
ಸದ್ಯ ಈಗ ಸೌಮ್ಯ ಏನಿದ್ದಾಳೆ ಹರ್ಷದೀಪ್ನ ಪತ್ನಿ, ಅವರು ಕೂಡ ಸದ್ಯಕ್ಕೆ ಈಗ ಪೊಲೀಸ್ ಠಾಣೆ ಮೆಟ್ಟಿರೋ ಕ್ಷಣದಲ್ಲಿ ಮೆಟ್ಟಿಲಿರ್ಬೋದು. ಸದ್ಯಕ್ಕೆ ಈಗ ಮಾವ ಏನಿದ್ದಾರೆ ಸುದೀಪ್ನ ತಂದೆ, ಅವರು ಈಗ ನೇರ ಆರೋಪ ಇರುವಂತದ್ದು ಸೌಮ್ಯ ಅವರ ಪತ್ನಿ, ನನ್ನ ಮಗನ ಪತ್ನಿ ತಲೆ ಕೆಡಿಸಿ ಮದುವೆ ಆಗಿದ್ದಾರೆ, ಮತ್ತೆ ಆಕೆಯಿಂದಲೇ ಪ್ರಚೋದನೆಯಾಗಿ ಈಗ ಮೃತಪಟ್ಟಿರುವಂತದ್ದು ಅಂತ ಹೇಳಿರುವಂತದ್ದು, ಆರೋಪ ಮಾಡಿರುವಂತದ್ದು. ಆದ್ರೆ ಇನ್ನೊಂದ್ ಕಡೆಯಲ್ಲಿ ಸೌಮ್ಯ ಏನು ಪತ್ನಿ ಏನಿದ್ದಾರೆ, ನಾನು ಆ ರೀತಿಯಲ್ಲಿ ಕೊಲ್ಲುವುದೇ ಇಂಟೆನ್ಷನ್ ಇದ್ದಿದ್ರೆ ನಾನು ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇರ್ಲಿಲ್ಲ, ಜೊತೆಗೆ ನಾವು ಅಷ್ಟು ಜೊತೆಯಾಗಿ ಬಹಳ ಖುಷಿಯಾಗಿ ಇರ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತೆ ಕೊನೆಯ ಕ್ಷಣದವರೆಗೂ ನನ್ನ ಪತ್ನಿ ಜೊತೆ ನಾವು ಬಹಳಷ್ಟು ಚೆನ್ನಾಗಿದ್ವಿ, ಬಹಳಷ್ಟು ವಾಟರ್ ಪಾರ್ಕ್ ಇರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಸುತ್ತಾಡ್ತಾ ಇದ್ವಿ, ಮತ್ತು ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ಇತ್ತು ನಮ್ಮ ಮಧ್ಯೆ. ಆದ್ರೆ ಯಾವಾಗ ತಂದೆ ಮನೆ ಅಂದ್ರೆ ಅವರ ತಾಯಿ ಮನೆಗೆ ಹೋದ ಬಳಿಕ ಬಹಳಷ್ಟು ಮೂಡ್ ಆಫ್ ಆಗ್ತಾ ಇದ್ರು. ತಾಯಿ ಜೊತೆ ಜಗಳ ಆಡಿರೋ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ರು. ಮತ್ತೆ ಇನ್ನೊಂದ್ ಕಡೆ ತಂದೆ ತನ್ನ ಮಗನನ್ನೇ ದೂರ ಇಟ್ಟಿದ್ರು. ಈಗ ಮಗನ ಪರವಾಗಿ ನಿಂತ್ಕೊಂಡು ನನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಎಲ್ಲವೂ ಸತ್ಯಕ್ಕೆ ದೂರ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ರೋಸಿ ಹೋಗಿದ್ದ ಸೌಮ್ಯ ಶೆಟ್ಟಿ ಈಗ ಮತ್ತೆ ಹೊಸ ಕನಸನ್ನ ಚಿತ್ರೀಕರಿಸುವ ಮಾಡಿರುವಂತದ್ದು ಸುದೀಪ್ ಶೆಟ್ಟಿ. ಈಗ ಸುದೀಪ್ ಸಾವು ಈಗ ಗರಬಡಿದಂತಾಗಿರುವಂತದ್ದು. ಮತ್ತೆ ಏಕಾಏಕಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದ ಬಳಿಕ ದಾರಿ ಮಧ್ಯೆಯಲ್ಲಿ ಆತ ಸಿಕ್ಕಿರ್ತಾನೆ. ಆ ಸಂದರ್ಭದಲ್ಲಿ ಕೂಡ ಸ್ವಿಚ್ ಆಫ್ ಮಾಡಿ ಎಲ್ಲಿ ಹೋಗಿದ್ದಿ, ಮತ್ತೆ ನನ್ನ ಯಾಕೆ ಕೇಳದೆ ಹೋಗಿರುವಂತದ್ದು ಅನ್ನೋ ಮಾತು ಹೇಳಿರ್ತಾನೆ. ಆ ಸಂದರ್ಭದಲ್ಲಿ ಆಕೆಯ ತಾಯಿ ಕೂಡ ನಿಮಗೆ ಬೇರೆ ಯಾರು ಸಿಕ್ಕಿಲ್ವಾ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ನೀಡಿದ್ರು. 4 ದಿನಗಳ ಗಡುವನ್ನು ಕೂಡ ನೀಡಿದ್ರು. ಹೀಗಾಗಿ ಬಹಳಷ್ಟು ಅನುಮಾನಗಳು ಈಗ ಅವರ ತಾಯಿ ತಂದೆಯ ಮೇಲೆ ಇರುವಂತದ್ದು. ಸದ್ಯಕ್ಕೆ ಇವರು ಕೂಡ ಸೌಮ್ಯ ಶೆಟ್ಟಿ ಕೂಡ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿಗೆ ತಡೆಯಾಗಿದ್ದಾರೆ. ಯಾಕಂದ್ರೆ ಬಹಳಷ್ಟು ಅನುಮಾನಗಳು ಈಗ ಆಗಿರುವಂತದ್ದು ಸೌಮ್ಯ ಶೆಟ್ಟಿಗೂ ಇರುವಂತದ್ದು. ತಂದೆ ತಾಯಿ ಬಳಿ ಹೋದ ಬಳಿಕ ಎಲ್ಲಾ ಪ್ರಕರಣ ಆಗಿರುವಂತದ್ದು. ಮತ್ತೆ ಏಕಾಏಕಿ ಹಾಸ್ಪಿಟಲ್ ನನ್ನ ಪತ್ನಿಯ ಗಮನಕ್ಕೆ ತರದೆ ನೇರವಾಗಿ ಮಂಗಳೂರಿನ ಆಸ್ಪತ್ರೆಗೆ, ದಕ್ಷಿಣ ಕನ್ನಡ ಜಿಲ್ಲೆ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು ಎಲ್ಲಾ ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಸದ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕೇಸ್ ಕೂಡ ಈಗ ದಾಖಲಾಗುತ್ತೆ. ತದನಂತರದಲ್ಲಿ ಪೊಲೀಸ್ FIR ರಿಪೋರ್ಟ್ ಇರೋದು, ಏನು ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಇರ್ಬೋದು, ವರದಿರ್ಬೋದು, ಎಲ್ಲ ಆಯಾಮಗಳ ನಂತರ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ. ವಸುಧನ್, ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.